ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಬಂದಿದ್ದೇವೆ. ಇದು ಮಂಗಳೂರಿನ ಕೂಳೂರಿನಲ್ಲಿರುವಂತಹ ತಣ್ಣೀರ್ಬಾವಿ ಬೀಚ್ ಹತ್ರನೇ ಇರುವ ತಣ್ಣೀರ್ಬಾವಿ ಟ್ರೀ ಪಾರ್ಕ್. ತುಂಬ ಒಳ್ಳೆಯದುಂಟು ಈ ಟ್ರೀ ಪಾರ್ಕ್. ನೋಡಿ ಇಲ್ಲಿ ಏನೆಲ್ಲ ಉಂಟಂತೇಳಿ ನೋಡಿ. ಬುಡಕಟ್ಟು ಜೀವನ ದೃಶ್ಯ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ಒಳಗೆ ಬಂದ ನಂತರ ಮೂಲಿಕೆ ವನ, ವೀಕ್ಷಣಾ ಗೋಪುರ, ಮಾಹಿತಿ ಕೇಂದ್ರ, ಚಿಣ್ಣರ ಅಂಗಳ, ಉಪಹಾರ ಗೃಹಗಳು, ಕಡಲ ಕಿನಾರೆ, ಕಂಬಳ ದೃಶ್ಯ, ಭೂತ ಕೋಲದ ದೃಶ್ಯ, ಹೀಗೆ ಯಕ್ಷಗಾನ ದೃಶ್ಯ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಇದು ಟ್ರೀ ಪಾರ್ಕ್ನ ಒಳಗಡೆ ಬಂದ ನಂತರ. ಒಳಗೆ ಬರಬೇಕಾದ್ರೆ ನಮಗೆ ಎಂಟ್ರೆನ್ಸ್ ಫೀಸ್ ಎಲ್ಲ ಉಂಟಲ್ಲಿ ಕಟ್ಟಬೇಕು. ಮತ್ತು ಇದು ಕೂಳೂರಿಗೆ ಬಂದ ನಂತರ ಒಂದು 6 ಕಿಲೋಮೀಟರ್ ಒಳಗೆ ಇರುವಂತಹ ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಇದು. ಹಾಗಾದರೆ ಟ್ರೀ ಪಾರ್ಕ್ನ ಒಳಗಡೆ ಏನೆಲ್ಲ ವಿಶೇಷ ನಮಗೆ ದೃಶ್ಯಗಳು ನೋಡಲಿಕ್ಕೆ ಸಿಗ್ತದೆ ಅಂತೇಳಿ ನಾವು ನೋಡುವ ಬನ್ನಿ. ನಾನು ಆಶಾ ಪಗಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾವು ಒಳಗಡೆ ಬಂದ ಕೂಡಲೇ ಈ ದೃಶ್ಯ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಇದು ಮರಗಳನ್ನು ಕಡಿಬೇಡಿ, ಕಾಡು ಉಳಿಸಿ ನಾಡು ಬೆಳೆಸಿ ಎನ್ನುವ ಸಂದೇಶ. ನೋಡಿ, ಇಂಪಾರ್ಟೆನ್ಸ್ ಆಫ್ ಟ್ರೀ ಅಂತೇಳಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಬುಡಕಟ್ಟು ಜನಾಂಗದ ಒಂದು ವಿಶಿಷ್ಟವಾದ ದೃಶ್ಯ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಒಂದು ಫ್ಯಾಮಿಲಿ ಪ್ರಕೃತಿಯನ್ನೇ ಅವಲಂಬಿಸಿ ಅವರ ಜೀವನ ನಡೆಸ್ತಾ ಇರುವಂತಹ ಫ್ಯಾಮಿಲಿಯದ್ದು ದೃಶ್ಯ ನೋಡ್ಬೋದು ನಾವು. ನೋಡಿ, ಎಲ್ಲ ಬುಡಕಟ್ಟು ಜನಾಂಗದವರಿಗೆ ಅವರದ್ದೇ ಆದ ಅವರದ್ದು ವಿಶಿಷ್ಟವಾದ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಇರ್ತದೆ. ನೋಡಿ, ನಮಗೆ ಇಲ್ಲಿ ದೃಶ್ಯ ಅಂತೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲೊಂದು ಬೋರ್ಡು ನೋಡಿ, ಫಾರೆಸ್ಟ್ ಅಂತ ಹೇಳಿದರೆ, ಎಫ್ ಅಂತ ಹೇಳಿದರೆ ಫುಡ್ ಅಂತ ಹಾಕಿದ್ದಾರೆ, ಓ ಅಂತ ಹೇಳಿದರೆ ಆಕ್ಸಿಜನ್, ಆರ್ ಅಂತ ಹೇಳಿದರೆ ರೇನ್ಸ್, ಇ ಅಂತ ಹೇಳಿದರೆ ಈಕೋ ಬ್ಯಾಲೆನ್ಸ್, ಎಸ್ ಅಂತ ಹೇಳಿದರೆ ಸಾಯಿಲ್ ಕನ್ಸರ್ವೇಷನ್, ಟಿ ಅಂತ ಹೇಳಿದರೆ ಟಿಂಬರ್. ಒಂದೊಂದು ಲೆಟರಿಗೂ ಒಂದೊಂದು ಅರ್ಥ ಹಾಕಿದ್ದಾರೆ ಇಲ್ಲಿ. ಒಂದು ವ್ಯೂ ಪಾಯಿಂಟ್ ಉಂಟು, ನಾವು ಮೇಲೆ ಹೋಗಿ ನೋಡ್ಬೋದು ಇಲ್ಲಿಯದ್ದು ಪ್ರಕೃತಿಯನ್ನು, ಹಾಗೆ ಆ ಪ್ರಕೃತಿಯನ್ನು ಆನಂದಿಸ್ಬೋದು. ಬನ್ನಿ. ಒಂದು ಎತ್ತರದ ಸ್ಥಳಕ್ಕೆ ಬಂದು ಒಂದು ಪ್ರಕೃತಿಯನ್ನು ವೀಕ್ಷಣೆ ಮಾಡುವಂತಹ ಒಳ್ಳೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ನೋಡಿ, ನಮಗೆ ಸುತ್ತಮುತ್ತಲು ಕಾಣ್ತದೆ. ನೋಡಿ ಹೇಗೆ ಕಾಣ್ತದೆ. ಆ ಕಡೆ ಸಮುದ್ರದ್ದು ಹತ್ತಿರ ಇರೋದ್ರಿಂದ ಸಮುದ್ರದ ಅಲೆಗಳದ್ದು ಸೌಂಡ್ ಎಲ್ಲ ಕೇಳ್ತದೆ ನಮಗೆ. ಟ್ರೀ ಪಾರ್ಕ್ ಸಮುದ್ರದ ಹತ್ತಿರನೇ ಇದೆ ಅಂತ ಹೇಳ್ಬೋದು. ಈ ಗಿಡ ನೋಡಿ, ಕಾಡು ಶುಂಠಿ. ಇದೊಂದು 2 ಮೀಟರ್ ಎತ್ತರಕ್ಕೆ ಬೆಳೀತದೆ. ಎಲೆ ಎಲ್ಲ ಸ್ವಲ್ಪ ಡಾರ್ಕ್ ಉಂಟು. ನಮ್ಮದು ನಾರ್ಮಲ್ ಶುಂಠಿ ಗಿಡಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಉಂಟು. ಇದು ಕೆಮ್ಮು ಮತ್ತು ಗಂಟಲು ಕೆರೆತಕ್ಕೆ ಉಪಯೋಗಿಸ್ತಾರೆ ಇದರದ್ದು ಶುಂಠಿಯನ್ನು. ಹಾಗೆಯೇ ಈ ಸಸ್ಯವನ್ನು ಉಂಟಲ್ಲ, ಆಯುರ್ವೇದದಲ್ಲಿ ವಾತಶಮನ ಔಷಧ ಆಗಿ ಕೂಡ ಉಪಯೋಗಿಸ್ತಾರೆ. ನೋಡಿ, ನಮಗೆ ಇಲ್ಲಿ ತುಂಬ ಆಯುರ್ವೇದಿಕ್ ಗಿಡಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ. ಅಲ್ಲಿಂದ ಉಂಟಲ್ಲ, ಅಲ್ಲಿ ಲಾಸ್ಟ್ ತನಕ ಕೂಡ ಗಿಡಗಳನ್ನು ನೆಟ್ಟಿದ್ದಾರೆ. ಅದು ಡಿಫ್ರೆಂಟ್ ಗಿಡ ನೋಡಿ. ಅಲ್ಲಿ ನಾವು ಫಸ್ಟಿಗೆ ತೋರಿಸಿದ ಹಾಗೆ ಶುಂಠಿದು ಗಿಡ ನೋಡಿದ್ವಿ. ಹಾಗೆಯೇ ಇಲ್ಲಿ ಪಾರಿಜಾತದ ಗಿಡ. ಪಾರಿಜಾತ ಅಂತ ಹೇಳಿದರೆ ನಮಗೆ ನಾರ್ಮಲ್ ನಮ್ಮ ಮನೆಯಲ್ಲಿ ಕೂಡ ಬೆಳಿತೇವೆ ನಾವು. ಹಾಗೆಯೇ ಹಸಿರು ಚಿರಾಯಿತ ಅಂತೇಳಿ ಇದೊಂದು ಸ್ಪೆಷಲ್ ಗಿಡ ಅಂತ ಕೂಡ ಹೇಳ್ಬೋದು. ಸಂಪೂರ್ಣ ವಿಷಯುಕ್ತವಾದ ಮೂಲಿಕ ಸಸ್ಯ ಅಂತೇಳಿ ಇದು ನೋಡಿ. ಈ ಗಾರ್ಡನ್ ಹೆಸರುಂಟಲ್ಲ, ಹರ್ಬನ್ ಗಾರ್ಡನ್ ಅಂತೇಳಿ ಹೆಸರು. ಇಲ್ಲಿ ಋಷಿಮುನಿಗಳದ್ದು ಒಂದು ದೃಶ್ಯ ನೋಡಿ ಅಂತೆ, ಸ್ಟ್ಯಾಚ್ಯೂ ಇದೆ. ಅದರಲ್ಲಿ ಅವರು ಆಯುರ್ವೇದ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿ ಔಷಧಿ ಮಾಡೋ ಥರ ಇದೆ ಸ್ಟ್ಯಾಚ್ಯೂ. ಅಂದರೆ ಫುಲ್ ಆಯುರ್ವೇದಿಕ್ ಗಿಡ ಇರೋದಲ್ವ, ಹಾಗೆ ಅದನ್ನು ಬಿಂಬಿಸಿದ್ದಾರೆ ಅವರು. ಬೋರ್ಡ್ ಹಾಕಿದ್ದಾರೆ ನೋಡಿ, ಹೂಗಳನ್ನು ಕೀಳಬೇಡಿ ಅಂತೇಳಿ. ಇಲ್ಲಿ ಮರಳು ನೋಡಿ ಅಂತೆ, ಅಂದರೆ ಸಮುದ್ರದ್ದು ಹತ್ತಿರ ಇರುವಂಥ ಸ್ಥಳ ಅಲ್ವ, ಹಾಗೆ ಮರಳೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ. ಮತ್ತು ತುಂಬ ಉಂಟು ಮರಳು. ತುಂಬ ನಡಿಲಿಕ್ಕಿದ್ರೆ ನಮಗೆ ಆ ಮರಳನ್ನು ದುಡಿಕೊಂಡು ನಡಿಲಿಕ್ಕೆ ಉಂಟಲ್ಲ, ಸಾಕಾಗ್ತದೆ ನೋಡಿ. ನೋಡಿ, ಗಾಳಿ ಮರ ನಿಮಗೆ ನೋಡಲಿಕ್ಕೆ ಇಲ್ಲಿ ತುಂಬ ಸಿಗ್ತದೆ. ಅಂದರೆ ಈ ಸಮುದ್ರ ಸೈಡಲ್ಲೆಲ್ಲ ಗಾಳಿ ಮರ ಜಾಸ್ತಿ ಇರ್ತದೆ. ಸಾಲುಮರ ತಿಮ್ಮಕ್ಕನ್ನ ವೃಕ್ಷಮಾತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಹೆದ್ದಾರಿಯಲ್ಲಿ 4 ಕಿಲೋಮೀಟರ್ ದೂರದಷ್ಟು 365 ಮರಗಳನ್ನು ನಟ್ಟು ಮಕ್ಕಳಂತೆ ಪೋಷಿಸಿದ್ದಾರೆ ಅವರು. ಒಂದು ಮರಗಳಿಗೂ ಒಂದು ತಾಯಿಯಾಗಿದ್ದಾರೆ ಅಂತ ಹೇಳಿದರೆ ಎಷ್ಟು ಒಂದು ಒಳ್ಳೆಯ ಸಂಗತಿ ಅಂತ ನಿಮಗೆ ಗೊತ್ತಾಗ್ತದೆ ಕೇಳಿದರೆ. ನೋಡಿ,
ಅಂದರೆ ಇದೆಂತೂ ನಾವು ಟ್ರೀ ಪಾರ್ಕಿಗೆ ಬಂದಿರೋದಲ್ವಾ, ಟ್ರೀ ಪಾರ್ಕಲ್ಲಿ ಸಾಲುಮರ ತಿಮ್ಮಕ್ಕನ ಫೋಟೋ ಇಡಲೇಬೇಕು, ಹಾಗೆ ಇಟ್ಟಿದ್ದಾರೆ ಇಲ್ಲಿ ನೋಡಿ, ಗೌರವ ಕೊಟ್ಟಿದ್ದಾರೆ ಒಳ್ಳೆ. ನೋಡಿ ಹಾಗೆ ಇಲ್ಲೊಂದು ಪ್ಯಾವಿಲಿಯನ್ ಕೂಡ ಇದೆ. ಇಲ್ಲಿ ಎದುರುಗಡೆ ಈಗ ಸ್ಟೂಡೆಂಟ್ಸಿಗೆ ಮತ್ತು ಕೆಲವರಿಗೆಲ್ಲ ಪಾರ್ಟಿ ಮಾಡೋರಿಗೆಲ್ಲ ಪರ್ಮಿಷನ್ ಕೊಡ್ತಾರಂತೆ. ಹಾಗೆ ಇಲ್ಲಿ ಕೊಟ್ಟಾಗ ಈ ಎದುರುಗಡೆ ಪಾರ್ಟಿ ಎಲ್ಲ ಮಾಡುವಂಥದ್ದು, ಹಿಂದುಗಡೆಗೆ ಕೂತ್ಕೊಂಡು ಎಂಜಾಯ್ ಮಾಡಲಿಕ್ಕೆ ಮತ್ತು ಪಾರ್ಟಿಯಲ್ಲಿ ಕೂಡ ಇನ್ವಾಲ್ವ್ ಆಗಲಿಕ್ಕೆ ಒಳ್ಳೆ ಪ್ಲೇಸ್ ನೋಡಿ. ಮತ್ತು ಈ ಬಿಸಿಲಿಗೆಲ್ಲ ಇದ್ದಾಗ ಇಲ್ಲಿ ಅಷ್ಟು ಬಿಸಿಲು ಬರೋದಿಲ್ಲ, ಅಂದರೆ ಮರದ್ದೆಲ್ಲ ಅಡ್ಡ ನಾವು ಕೂತಾಗಿ ಆಗ್ತದೆ, ತುಂಬ ಬಿಸಿಲು ಬರೋದಿಲ್ಲ. ಹಾಗೆ ಸಂಜೆ ಹೊತ್ತಿಗೆಲ್ಲ ಗಾಳಿಯೆಲ್ಲ ಒಳ್ಳೆದು ಬರ್ತದೆ, ಇಲ್ಲಿ ಕೂತ್ಕೊಂಡು ಒಳ್ಳೆ ಒಂದು ರಿಲ್ಯಾಕ್ಸ್ ಆಗ್ಬೋದು ನೋಡಿ. ಫಾರೆಸ್ಟ್ ಅಂತ ಬೋರ್ಡ್ ಹಾಕಿದ್ದಾರೆ, ಅದು ಮರದ ಬೋರ್ಡ್ ಆಗಿ ನಮಗೆ ಕಾಣ್ತದೆ. ಅದರ ಇದು ಕೆಳಗೆ ನೋಡಿ ಅಂತೆ ಕಲ್ಲೆಲ್ಲ ತುಂಬ ಸ್ಮೂತ್ ಆದಂಥ ಕಲ್ಲು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರ ಹಿಂದೆ ಆನೆಯದ್ದು ಒಂದು ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ, ಅದು ಕೂಡ ನೋಡಲಿಕ್ಕೆ ತುಂಬ ಚೆಂದ ಉಂಟು. ನೀವು ಮಕ್ಕಳ ಜೊತೆ ಬಂದರೆ ಇಲ್ಲೊಂದು ಲೊಕೇಶನ್ ಉಂಟು, ಒಳ್ಳೆ ಎಂಜಾಯ್ ಮಾಡುವಂತಹ ಲೊಕೇಶನ್ ನೋಡಿ. ಚಿಣ್ಣರಂಗಳ ಅಥವಾ ಚಿಲ್ಡ್ರನ್ಸ್ ಪಾರ್ಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ನಮಗೆ ಒಳಗಡೆ ಬಂದರೆ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ ಮಕ್ಕಳಿಗೆ ಆಡಲಿಕ್ಕೆ, ಇದು ಒಳ್ಳೆ ಎಂಜಾಯ್ಮೆಂಟ್ ಸಿಗ್ತದೆ. ಬನ್ನಿ. ನೋಡಿ, ಇದು ಎರಡು ಕಡೆಯಲ್ಲಿ ಇಬ್ಬರು ಕೂತ್ಕೊಂಡು ಮೇಲೆ ಕೆಳಗೆ ಮಾಡಿ ಆಡುವಂಥದ್ದು. ಹಾಗೆ ಇಲ್ಲಿ ತೊಟ್ಟಿಲೆಲ್ಲ ಹಾಕಿದ್ದಾರೆ ಚಿಕ್ಕ ಮಕ್ಕಳಿದ್ದರೆ. ಅಲ್ಲಿ ಆಟಾಡಿ ಬರೋದು ಮತ್ತು ಇಲ್ಲಿ ಬಂದು ರೆಸ್ಟ್ ಮಾಡೋದು ಕೂತ್ಕೊಂಡು. ಅಂದರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ, ಹಾಗೆ ದೊಡ್ಡವರಿಗೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ, ನೋಡಲಿಕ್ಕೆ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿ. ಮಂಗಳೂರಿಂದ ಸ್ವಲ್ಪ ದೂರ ಆದರೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟ್ರೀ ಪಾರ್ಕ್. ಮತ್ತು ಅದರ ಹತ್ತಿರನೇ ತಣ್ಣೀರ್ಬಾವಿ ಬೀಚ್ ಕೂಡ ಉಂಟು. ನಿಮಗೆ ಬಂದರೆ ಉಂಟಲ್ಲ, ತಣ್ಣೀರ್ಬಾವಿ ಟ್ರೀ ಪಾರ್ಕ್ ಕೂಡ ನೋಡ್ಬೋದು, ಬೀಚಿಗೆ ಕೂಡ ಹೋಗ್ಬೋದು. ಇದೊಂದು ಒಳ್ಳೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಮ್ಮದು ಫ್ಯಾಮಿಲಿ ಫುಲ್ ಬಂದರೆ ಉಂಟಲ್ಲ, ಇಲ್ಲಿ ಕೂತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಅಂದರೆ ತುಂಬ ಜನ ಎಲ್ಲ ಸೇರಿದಾಗ ನಮಗೆ ಒಂದು ಸ್ಥಳ ಕಂಫರ್ಟ್ ಇಲ್ಲ, ಚಿಕ್ಕದಾಗ್ತದೆ ಅಂತ ಹೇಳಿ ಆದರೆ ಆ ಸಂದರ್ಭದಲ್ಲಿ ಇಂತಹ ಒಂದು ಪ್ಲೇಸ್ ಇದ್ದರೆ ಒಳ್ಳೆಯದಾಗ್ತದೆ. ತುಂಬ ಕೂಲ್ ಪ್ಲೇಸ್, ಒಳ್ಳೆ ಗಾಳಿ ಬರ್ತಾ ಉಂಟು. ತಣ್ಣಗಿನ ಗಾಳಿ ಬರ್ತಾ ಉಂಟು. ತಣ್ಣೀರ್ಬಾವಿ ಅಂತ ಹೇಳಿದರೆ ತಣ್ಣಗಿನ ಗಾಳಿ ಬರ್ತಾ ಉಂಟು. ಇಲ್ಲಿ ಹೆಸರಿಗೆ ಹೇಳೋ ಥರನೇ, ಅಂದರೆ ತುಂಬ ಮರ ಇದ್ದ ಕಡೆಗೆ ನಮಗೆ ತಂಪು ಗಾಳಿ ಬೀಸ್ತಾ ಇರ್ತದೆ. ನಮ್ಮ ತುಳುನಾಡಿನ ಅಥವಾ ಕರಾವಳಿಯ ಗಂಡು ಕಲೆ ಅಂತ ಹೇಳ್ಬೋದು ಯಕ್ಷಗಾನ ಅಂತ ಹೇಳಿದರೆ. ನೋಡಿ, ಅದೊಂದು ನೈಜತೆಗೆ ಹತ್ತಿರವಾಗೋ ಥರ ಸ್ಟ್ಯಾಚು ಮಾಡಿದ್ದಾರೆ. ಕಂಬಳದ ದೃಶ್ಯ ಇದೊಂದು ನಮ್ಮದು ಕರಾವಳಿಯ ಜನಪದ ಕ್ರೀಡೆ ಅಂತಲೇ ಹೇಳ್ಬೋದು. ಈ ಕರಾವಳಿ ಸೈಡಲ್ಲಿ 1 ವರ್ಷಕ್ಕೆ ಒಂದು ಸಲ ಆದರೂ ಇದನ್ನು ಮಾಡ್ತಾ ಇರ್ತಾರೆ. ಅಂದರೆ ಮನೋರಂಜನೆಗೆ ಎಲ್ಲ ಭತ್ತ ಎಲ್ಲ ಕೊಯ್ದಾದ ನಂತರ ಗದ್ದೆ ಕಾಲಿರ್ತದೆ ನೋಡಿ, ಅಂತಹ ಗದ್ದೆಗಳಲ್ಲಿ ಮಣ್ಣನ್ನೆಲ್ಲ ಹದ ಮಾಡಿ ಮಾಡುವಂತಹ ಕ್ರೀಡೆ ಇದು ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ತಣ್ಣೀರ್ಬಾವಿ ಟ್ರೀ ಪಾರ್ಕ್ ಹೇಗೆ ಉಂಟಂತ ಹೇಳಿ. ಒಳಗೆ ಬಂದಾದ ನಂತರ ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತದೆ, ಮಕ್ಕಳಿಗೆ ಆಡಲಿಕ್ಕೆ ಕೂಡ ಫೆಸಿಲಿಟಿ ಉಂಟು, ಹಾಗೆ ಎಲ್ಲ ಆಯುರ್ವೇದಿಕ ಗಿಡಮೂಲಿಕೆ ಕೂಡ ಸಿಗ್ತದೆ ನಮಗೆ ನೋಡಲಿಕ್ಕೆ. ಹಾಗೆಯೇ ಇಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಸ್ಟ್ಯಾಚ್ಯೂ ಕೂಡ ಇದೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಇಲ್ಲಿ ಬಂದು ಎಂಜಾಯ್ ಮಾಡಿ. ಆದರೆ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಸೋಮವಾರ ದಿವಸ ರಜೆ ಅಂತ ಹೇಳಿ, ಮತ್ತೆ ಎಲ್ಲ ದಿವಸ ಇರ್ತದೆ. ಹೀಗೆ ಯಾರಾದ್ರು ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇರಿ.